ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದೀಗ ಡಿಕೆ ದೆಹಲಿ ಪ್ರಯಾಣದ ಸಮಯ ಮತ್ತೆ ಬದಲಾವಣೆ ಆಗಿದೆ. ಟಿಕೆಟ್ ಬುಕಿಂಗ್ ವಿಚಾರ ಬಹಳ ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ಏನು 2 ಬಾರಿ ವಿಮಾನ ಟಿಕೆಟ್ ಬದಲಾವಣೆ ಆಗಿದೆಯಂತೆ. ಅದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಮಾಡಿರುವಂತದ್ದು. ಇವತ್ತು ಒಂದು ಕಡೆ ಬಜೆಟ್ ಸಭೆ ಇದೆ. ಅದಾದ ನಂತರ ಇವತ್ತೇ ಡಿಕೆ ದೆಹಲಿಗೆ ಹೋಗ್ತಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇತ್ತು. ಇದೀಗ ಬೆಳಿಗ್ಗೆ 9:50 ಮಾಡಿದಂತ ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಳಿಗ್ಗೆ 10:55ಕ್ಕೆ ಮತ್ತೊಂದು ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಡಿಸಿಎಂ. ಮತ್ತೆ ಇಂದು ಮಧ್ಯಾಹ್ನ 12:30ಕ್ಕೆ ಮೂರನೇ ಟಿಕೆಟ್ ಬುಕ್ ಆಗಿದೆ. ಎರಡು ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಅದಾದ ನಂತರ ಇದೀಗ 12ವರೆಗೆ ಮತ್ತೊಂದು ಟಿಕೆಟ್ ಬುಕ್ ಮಾಡಿದ್ದಾರಂತೆ. ಡಿಕೆ ದೆಹಲಿ ಪ್ರಯಾಣದ ಸಮಯ ಮತ್ತೆ ಬದಲಾವಣೆ ಆಗಿದೆ. ಹಾಗಾಗಿ ದಿಢೀರಾಗಿ 2 ಟಿಕೆಟ್ಗಳನ್ನ ಕ್ಯಾನ್ಸಲ್ ಮಾಡಿರುವಂಥದ್ದು ಯಾಕೆ ಅನ್ನೋ ಕುತೂಹಲ ಮೂಡಿಸ್ತಾ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ 2 ಬಾರಿ ವಿಮಾನ ಟಿಕೆಟ್ ಬದಲಾವಣೆ ಮಾಡಿದ್ದಾರೆ. ಬಹುಶಃ ಬೇರೆ ಏನೋ ಕಾರಣ ಇರ್ಬೋದು, ಏನೋ ಕೆಲಸ ಇರ್ಬೋದು, ಅಥವಾ ಈಗಾಗಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಜೆಟ್ ಮೀಟಿಂಗ್ ಕೂಡ ಇದೆ. ನಿನ್ನೆಯೂ ಕೂಡ ಇತ್ತು ಬಜೆಟ್ ಮೀಟಿಂಗು. ಅದರಲ್ಲಿ ಡಿಕೆ ಹಾಜರಾಗಿರಲಿಲ್ಲ, ಗೈರಾಗಿದ್ರು. ಇವತ್ತಿನಾದ್ರೂ ಡಿಕೆ ಹೋಗ್ತಾರಾ ಮೀಟಿಂಗ್ ಏನೋ ಚರ್ಚೆ ಆಗ್ತಾ ಇತ್ತು. ಬಹುಶಃ ಈಗಲೂ ಡೌಟ್ ಇದೆ. ಕಾರಣ ಏನು ಅಂತಂದ್ರೆ 12ವರೆಗೆ ಈಗ ಅವ್ರಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಇವತ್ತು ಕೂಡ ಆ ಸಭೆಗೆ ಹೋಗೋದು ಡೌಟ್. ಹಾಗಾಗಿ ಬೆಳಿಗ್ಗೆ 10:55ಕ್ಕೆ ಮತ್ತೊಂದು ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಅದಾದ ನಂತರ ಫೈನಲಿ ಮೂರನೇ ಟಿಕೆಟ್ ಈಗ 12ವರೆಗೆ ಬುಕ್ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ 2 ಟಿಕೆಟ್ ಕ್ಯಾನ್ಸಲ್ ಆಯಿತು. ಮತ್ತೊಂದು ಇದೀಗ 12ವರೆಗೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗ್ತಾ ಇದ್ದೀನಿ, ವರಿಷ್ಠರು ಸಿಗ್ತಾರೆ, ಭೇಟಿ ಮಾಡ್ತೀನಿ, ಅದರಲ್ಲಿ ಏನು ಹೊಸ ವಿಚಾರ ಏನಿಲ್ಲ, ಏನೇ ಕುತೂಹಲ ಗೊಂದಲ ಏನೂ ಇಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅಂತೇಳಿ ಡಿಕೆ ಒಂದು ಕಡೆ ಹೇಳಿದ್ದಾರೆ. ಡಿಕೆ ಈಗಾಗಲೇ ಹೇಳಿದ್ದಾರೆ, ನಾನು ಅಸ್ಸಾಂ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ಸಾಂ ಚುನಾವಣೆಯ ಉಸ್ತುವಾರಿ ಹಾಗೂ ಅಲ್ಲಿನ ಜವಾಬ್ದಾರಿ ಕೊಟ್ಟಿರುವಂಥದ್ದು ಡಿಕೆ ಅವರಿಗೆ. ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ನಾನು ದೆಹಲಿಗೆ ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇದೀಗ ಮತ್ತೊಮ್ಮೆ ಅದೇ ವಿಚಾರಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಿ ಬರ್ತೀನಿ. ಅದೇ ಸಂದರ್ಭದಲ್ಲಿ ವರಿಷ್ಠರ ಜೊತೆ ಹೈಕಮಾಂಡ್ ಜೊತೆ ಭೇಟಿಯಾಗುವಂಥ ಸಾಧ್ಯತೆ ಇದೆ, ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಬೇರೆ ನಾಯಕತ್ವ ವಿಚಾರಣೆ ಏನು ಚರ್ಚೆ ಆಗ್ತಿಲ್ಲ, ಯಾವ ಗೊಂದಲ ಏನೂ ಇಲ್ಲ. ನಾನು ಹಾಗೂ ಸಿಎಂ ನಡುವೆ ಏನು ಮಾತಾಗಿದೆ ಅಂತ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿದೆ. ಯಾವುದೇ ಕನ್ಫ್ಯೂಷನ್ ಗೊಂದಲ ಏನಿಲ್ಲ ಬಿಡಿ, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅಂತ ಹೇಳಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕಡೆ ಹೇಳಿರುವಂಥದ್ದು. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಬಜೆಟ್ ಮೀಟಿಂಗ್ ಕೂಡ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಮೂರ್ತಿ, ನೋಡ್ತಾ ಇದ್ದೀವಿ ಇಲ್ಲಿ 2 ಟಿಕೆಟ್ಗಳನ್ನು ಡಿಕೆ ಕ್ಯಾನ್ಸಲ್ ಮಾಡಿದ್ದಾರೆ, ಮೂರನೇ ಟಿಕೆಟ್ ಬುಕ್ ಮಾಡ್ಕೊಂಡು 12ವರೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ನಿನ್ನೆ ಸಭೆಗೆ ಗೈರಾಗಿರುವಂಥದ್ದು, ಆದರೂ ಕೂಡ ಮತ್ತೊಂದು ಕಡೆ ಇವತ್ತು ಹೋಗೋ ಮುಂಚೆ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಹಾಗೂ ಸಿಎಂ ಮಧ್ಯೆ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಟಿಕೆಟ್ ಕ್ಯಾನ್ಸಲ್ ಆಗಲಿಕ್ಕೆ ಕಾರಣ ಏನಿರ್ಬೋದು? ಎಸ್ ಗುರುಮೂರ್ತಿ, ನನ್ನ ಧ್ವನಿ ಕೇಳಿಸ್ತಿದೆಯಾ? ಎಸ್ ರೋಶಿನಿ. ಎಸ್ ಮೂರ್ತಿ, ನೋಡ್ತಾ ಇದ್ದೀವಿ ಈಗಾಗಲೇ ಡಿಕೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು. ಅಂತಂದ್ರೆ ಏನೂ ಇಲ್ಲ, ನಾನು ಹಾಗೂ ಸಿಎಂ ಮಧ್ಯೆ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ, ನಾವಿಬ್ರು ಏನು ಮಾತಾಡ್ಕೊಂಡಿದ್ದೀವಿ ನಮಗೆ ಮಾತ್ರ ಗೊತ್ತಿದೆ, ಅದರಲ್ಲೂ ಕೂಡ ನಾನು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತಷ್ಟೇ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಕಡೆ ಹೇಳೋದು. ಮತ್ತಾದ್ಮೇಲೆ 2 ಬಾರಿ ಟಿಕೆಟನ್ನು ಕ್ಯಾನ್ಸಲ್ ಮಾಡೋದು, ಮತ್ತೆ ಮೂರನೇ ಬಾರಿ ಈಗ 12ವರೆಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಕ್ಯಾನ್ಸಲ್ ಮತ್ತೆ ಬುಕ್ ಮಾಡಲಿಕ್ಕೆ ಕಾರಣ ಏನಿರ್ಬೋದು ಅಂತ? ಎಸ್ ರೋಶಿನಿ, ಏನು ನಿನ್ನೆ ಸಂಜೆ ಬೆಳಗ್ಗೆ 9:50ಕ್ಕೆ ಹೊರಡಬೇಕಾಗಿದ್ದ ಟಿಕೆಟ್ ಕ್ಯಾನ್ಸಲ್ ಆಗಿರುವಂತದ್ದು, ಮತ್ತೆ ಆ ಕ್ಯಾನ್ಸಲ್ ಮಾಡಿದ ತಕ್ಷಣ ಮತ್ತೆ ಬೆಳಗ್ಗೆ 10:55ಕ್ಕೆ ಮತ್ತೊಂದು ಟಿಕೆಟ್ ಕ್ಯಾನ್ಸಲ್ ಆಗಿರುವಂತದ್ದು, ಮತ್ತೆ ಇಂದು ಮಧ್ಯಾಹ್ನ 12:30ಕ್ಕೆ ಟಿಕೆಟ್ ಬುಕ್ ಆಗಿರುವಂತದ್ದು. ಈಗಾಗಲೇ ಡಿಕೆ ಶಿವಕುಮಾರ್ ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ಬಂದಂತ ಡಿಕೆ ಶಿವಕುಮಾರ್ ಈಗ ಬೆಂಗಳೂರಿನಲ್ಲಿ ಮತ್ತೆ ಈಗ 12:30 ಅಷ್ಟಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಟರ್ಮಿನಲ್ ಹತ್ರ ಬಂದು ಈಗ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ರೋಶಿನಿ. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.